ರೆಡಿ ಮಾಡಿದ್ದೀನಿ. ಇನ್ನೂ ಸ್ವಲ್ಪ ರೆಡಿ ಮಾಡಬೇಕು. ಅದನ್ನ ರೆಡಿ ಮಾಡಿ ಹೇಗೆ ರೆಡಿ ಮಾಡಿಟ್ಟಿದ್ದೀನಿ ಅಂತ ಅಂದ್ಬಿಟ್ಟು. ಹಲೋ, ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಮಹೇಶ್ವರಿ ಸಿಹಿ ಯೂಟ್ಯೂಬ್ ಚಾನಲ್. ಇವತ್ತು ಯಾವ ವ್ಲಾಗ್ ಮಾಡ್ತಾಯಿದ್ದೀನಿ ಅಂತ ಅಂದರೆ, ನಾಳೆಯಿಂದ ನಾವು ನಮ್ಮ ಮನೇಲಿ ವೈಭವ ಲಕ್ಷ್ಮಿ ಪೂಜೆ ಶುರು ಮಾಡ್ತಾಯಿದ್ದೀವಿ. ಸೊ ಅದಕ್ಕೋಸ್ಕರ ನಾನು ಇವಾಗ ದೇವ್ರ ಮನೆಯೆಲ್ಲನೂ ಕ್ಲೀನ್ ಮಾಡ್ತಾಯಿದ್ದೀನಿ. ನೋಡಿ, ಈಗ ನೋಡ್ತಾ ಇದ್ದೀರಲ್ವಾ, ಇಲ್ಲಿ ನೋಡಿದ್ರಲ್ವಾ ನಮ್ಮ ಮನೆ ದೇವ್ರ ಮನೆಯ ಇದನ್ನೆಲ್ಲನೂ ಕ್ಲೀನ್ ಮಾಡ್ತಾಯಿದ್ದೀನಿ. ಹೇಗೆ ಕ್ಲೀನ್ ಮಾಡ್ತೀನಿ, ಹೇಗೆ ಇದು ಮಾಡ್ತಿದ್ದೀನಿ, ನಾಳೆಗೆ ಏನೇನೆಲ್ಲ ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ ಅನ್ನೋದನ್ನು ಇವತ್ತಿನ ಬ್ಲಾಗಲ್ಲಿ ನೋಡ್ಬೋದು. ನಾಳೆಯಿಂದ ನಿಮಗೂ ಲಕ್ಷ್ಮೀ ಕಟಾಕ್ಷ ಹೊಂದಿದೆ ಅಂತ ಅಂದ್ಬಿಟ್ಟು ದೇವ್ರ ಹತ್ರ ನಾನು ಪ್ರೇ ಮಾಡ್ತೀನಿ. ಯಾವ ರೀತಿ ಪೂಜೆ ಮಾಡ್ತೀನಿ ಅಂತ ನೀವು ನೋಡಿ, ಸಾಧ್ಯವಾದರೆ ನಿಮ್ಮ ಮನೇಲೂ ಅದೇ ಥರ ಪೂಜೆ ಮಾಡಿ. ಇವತ್ತು ಇದನ್ನು ಮಾಡಿ ಹಾಕಿದ ಮೇಲೆ ಅದರಿಂದ ಕ್ಲೀನ್ ಮಾಡೋಣ. ಇದನ್ನೆಲ್ಲ ಫಸ್ಟು ಎಲ್ಲದಕ್ಕೂ ಗಿಡ ಕಾಟ. ನಮ್ಮಮ್ಮ ಇಷ್ಟು ನೀಟಾಗಿ ಅಷ್ಟೆಲ್ಲ ನೀಟಾಗಿ ಕ್ಲೀನೇ ಮಾಡಲ್ಲ ಇವರು. ನೋಡಿ, ಇದನ್ನೆಲ್ಲನೂ ಫಸ್ಟು ಎತ್ತಿಡೋಣ. ಒಂದು ಕಡೆಯಿಂದ ಕಸ ಗುಡಿಸೋಣ. ಇವ್ರ ಮನೆ ಒಳಗೆ ಪರ್ಕೆ ಯೂಸ್ ಮಾಡಬಾರ್ದಂತೆ. ಅಲ್ಲಿ ಏನು ಮಾಡೋದು, ಇದು ನನ್ನ ಕೃಷ್ಣನ ನವಿಲುಗರಿದು. ಕೃಷ್ಣನ ನವಿಲುಗರಿದು ಇಲ್ಲಿಟ್ಟರೆ ನೋಡಿ, ಕ್ಲೀನ್ ಮಾಡೋದು ಎಲ್ಲ ನೀಟಾಗಿ ಕಾಣಿಸುತ್ತೆ. ಸ್ವಲ್ಪ ನೀಟಾಗೆಲ್ಲ ಕ್ಲೀನ್ ಮಾಡಿ ಇದು ಮಾಡಿ ಎಲ್ಲ ರೀಅರೇಂಜ್ ಮಾಡಿ ಮಾಡೋಣ. ಇದು ತ್ರಿಶೂಲ, ಇದು ತ್ರಿಶೂಲ ಓಂ ಶಕ್ತಿದು, ಓಂ ಶಕ್ತಿ ತ್ರಿಶೂಲ. ಇದೇನು ನಟ್ಟಿದೆ, ಬಣ ಇದೆ, ತುಂಬ ಸರಿಯಾಗಿ ಬಿದ್ದಿದೆ. ಕೆಳಗಡೆ ನೋಡಲೇ ಇಲ್ಲ ನೋಡಿ. ಎತ್ತಿರೋಣ ಚಂತೆ. ನಾನು ಈಗ ಈ ಕಸನೆಲ್ಲನೂ ಗೋರಿ ಈ ಮೊಳದೊಳಗಡೆ ತುಂಬ್ಕೊಂಡ್ಬಿಟ್ಟು ಧೂಳಿದೆ ನೋಡ್ಕೊಂಡು ನೀಟಾಗಿ ಇನ್ನೊಂದು ಸ್ವಲ್ಪ ಕಸ ಗುಡಿಸ್ಬಿಟ್ಟು ಅದನ್ನ ಸೈಡ್ಗೆ ಹಾಕ್ಬಿಟ್ಟು ನೆಕ್ಸ್ಟು ಇದೆಲ್ಲನೂ ನೀಟಾಗಿ ಒರೆಸಿ ಆಮೇಲೆ ಒಬ್ಬರಾದ್ಮೇಲೆ ಒಬ್ಬರನ್ನ ನೀಟಾಗಿ ಅರೇಂಜ್ ಮಾಡೋಣ. ನೀಟಾಗಿ ಅರೇಂಜ್ ಮಾಡೋಣ. ಓಕೆನಾ? ಅಮ್ಮ ಹೊರಗೆ ಸ್ವಲ್ಪ ಪಾಲು ಅದೇ ಸೊಕ್ಕಿಸಿ ಬಿಟ್ಟಿದ್ದೇನೆ. ನಮ್ಮ ಕೃಷ್ಣಪ್ಪನ್ನ ತಂದು ಅವರ ಜಾಗದಲ್ಲಿ ಇಟ್ಬಿಟ್ಟು ನನಗಿಷ್ಟ. ನನಗೆ ಕೃಷ್ಣ ಅಂದರೆ ಪ್ರಾಣ. ಎಷ್ಟಿಷ್ಟ ಅಂತ ಅಂದರೆ ಗೊತ್ತಿಲ್ಲ. ಕೃಷ್ಣ ಅಂದರೆ ನಂಗೆ ಅಷ್ಟೊಂದು ಇಷ್ಟ, ಪ್ರಾಣ. ಅದಕ್ಕೆ ನನಗೆ ಎಲ್ಲಿ ನೋಡಿದ್ರು ನಮ್ಮ ಮನೇಲಿ ಜಾಸ್ತಿ ಕೃಷ್ಣನ ವಿಗ್ರಹಗಳೇ ಇರೋದು. ನಮ್ಮ ಮನೆಗೆ ದೇವ್ರ ಮನೆಯಲ್ಲಿದೆ, ಅದನ್ನು ತೋರಿಸ್ತೀನಿ. ಎಲ್ಲ ಕ್ಲೀನ್ ಮಾಡೋಕ್ಕೆ ಹೋಗ್ಬೇಕು ಅಂದರೆ ಅಲ್ಲೇ ಜಾಸ್ತಿ ಇಟ್ಕೊಂಡಿಲ್ಲ. ಮನೆ ಒಳಗಡೆ ಇರೋ ದೇವ್ರ ಮನೆಗೆ ಆಚೆ ಇರೋದು ಇಟ್ಕೊಂಡಿಲ್ಲ. ಅದಕ್ಕೆ ಜಾಸ್ತಿ ನೋಡೋದ್ರಲ್ಲೆಲ್ಲ ತರ್ತೀನಿ. ಥರ ದೊಡ್ಡ ದೊಡ್ಡ ವಿಗ್ರಹಗಳನ್ನೇ ಇಡೋದು.
ಎರಡೆಲ್ಲ ಇಡೋಣ. ಇವಾಗ ನೆಕ್ಸ್ಟು ಒರೆಸ್ಬಿಡೋಣ. ಬಟ್ ನೀಟಾಗಿ ಒರೆಸ್ಬಿಟ್ಟು ಕೆಳಗಡೆ ಬರೀ ಬಟ್ಟೆನ ಒಂದ್ಸತಿ ಒರೆಸ್ಬಿಟ್ಟು ಅಂತ ಅಂದರೆ ಆಯಿತು. ನೀಟಾಗೆಲ್ಲ ಒರೆಸಿ ಕ್ಲೀನ್ ಮಾಡಿ ಯಾವ ಥರ ಕ್ಲೀನ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹೇಳ್ಬೇಕು ನನಗೆ. ಏನು ಮಾಡಿದ್ದೀನಿ, ಯಾವ ಥರ ಮಾಡಿದ್ದೀನಿ ಇವತ್ತು ದೇವ್ರ ಮನೇನ ಅಂತ. ಚೆನ್ನಾಗಿರೋ ಟೈಮ್ಸ್ಗಳನ್ನು ಹಾಳು ಮಾಡಿಟ್ಟಿದ್ದಾರೆ, ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ಇವತ್ತೇ ಈ ದೇವ್ರ ಮನೇನ ನಾನು ಕ್ಲೀನ್ ಮಾಡ್ತಾ ಇರೋದು ಗಾಯ್ಸ್. ಯಾಕೆಂದರೆ ನಮ್ಮಮ್ಮ ಹೊಸದಾಗಿ ಬೇರೆ ಕಡೆ ಹೋಗ್ಲಿಟ್ಟಿದ್ದಾರೆ. ಅವರು ಅಲ್ಲಿ ಹೋಗ್ತಾರೆ, ಬೆಳಗ್ಗೆ 4:30 ರಾತ್ರಿನೇ ಬರೋದು. ಏನೇನಾಗಿಲ್ಲ ಎಲ್ಲ ಕೊಡೋದು ಅಷ್ಟೇ. ತನಕ ಇದು ಮಾಡ್ಕೊಳ್ಳೋದು. ಚೆನ್ನಾಗಿ ಹಿಂಡ್ಕೊಂಡ್ಬಿಟ್ಟು ಸ್ವೀಟಾಗಿ ಒರೆಸ್ಬಿಟ್ಟು ಅಂದರೆ ಆಯಿತು. ಕೃಷ್ಣ ಆರೆಂಜ್ ಕಲರಿಂದ ಈ ಪೇಂಟ್ ಮಾಡಿರೋದು ನಾನೇ. ಇಲ್ಲಲ್ಲ, ಮೈಸೂರು ಮನೆಯಲ್ಲಿದ್ದಾಗ ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿ ಹಬ್ಬ ಹೀಗೆ ಆಗ ಈ ಕಲರ್ ಇರೋದು ಬೇಡ ಅಂತ ಅಂದ್ಬಿಟ್ಟು ನಾನೇ ಅವನಿಗೆ ವೈಟ್ ಕಲರ್ ಇತ್ತು. ಈ ಬಣ್ಣಗಳನ್ನೆಲ್ಲ ನಾನೇ ಹಾಕಿರೋದು, ಎಲ್ಲ ನಾನೇ ಪೇಂಟ್ ಮಾಡಿರೋದು. ಅವನಿಗೆ ವೈಟ್ ಕಲರು, ರೆಡ್ಡು, ಯೆಲ್ಲೋ ಮನೆ ಪೇಂಟ್ ಹೊಡಿತಂಗೆ ಎಲ್ಲ ತಗೊಂಡು ಎಲ್ಲ ನಾನೇ ಪೇಂಟ್ ಮಾಡಿ ಆಯಿತು. ಬಿಸಿ ಎಲ್ಲ ಮುಗಿದು ವರ್ಷ ಅದಕ್ಕೆ ಇವಾಗ ಹಿಂಗೆ ಇಟ್ಟಿರ್ತೀನಿ. ಎಲ್ಲರೂ ನೋಡಿ, ನಮ್ಮ ಮನೆಗೆ ಎಲ್ಲಮ್ಮ ಒಂದಲ್ಲ 3 ಎಲ್ಲಮ್ಮ ಇದೆ ನಮ್ಮ ಮನೆಯಲ್ಲಿ. ಅವನಿಗೆ ಎಲ್ಲಮ್ಮ ಅಂದರೆ ಇಷ್ಟ, ಅದಕ್ಕೆ ಬರೀ ಎಲ್ಲಮ್ಮ ಇದನ್ನೇ ಇಟ್ಕೊಂಡಿದ್ದೆ. ನೋಡಿ, ಇದು ಹೊಸದಾಗಿ ಬಂದಿರೋದು ಇವರು ರೇಣುಕಾದೇವಿ ಮಹಾತ್ಮೆ. ತೊಳಿಬೇಕು. ಇಲ್ಲಿ ಕಾಣಿಸ್ತಾ ಇದೆಯಾ? ಇವ್ರನ್ನ ತೊಳಿಬೇಕು. ಹೆಂಗಾಗಿದೆ ಅಂತ ಇವೆಲ್ಲ ನೀಟಾಗಿ ಆಚೆ ತಗೊಂಡು ಹೋಗಿ ತೊಳಿಬೇಕು. ಹೋಗಿ ಮಕ್ಕಳೆಲ್ಲ ತಿಳ್ಕೊಂಡ್ಬರೋಣ. ಓಕೆ ಗಾಯ್ಸ್, ಈಗ ನಾವು ನಮ್ಮ ಅತ್ತೆ ಮನೆಗೆ ಎಲ್ಲ ಡೈಲಿ ಸ್ನಾನ ಮಾಡ್ತೀನಿ. ಅವ್ರಿಗೆ ಒಂದ್ಸರಿ ಸ್ನಾನ ಮಾಡಿಸ್ಬೇಕಲ್ವ, ಇದು ಕರಿಯಲ್ಲಮ್ಮ ಅಂತ ಸೌದತ್ತಿಗೆ ಹೋದರೆ ಅಲ್ಲಿ ಸಿಕ್ಕುತ್ತೆ. ಕರಿಯಲ್ಲಮ್ಮ, ಬಿಳಿಯಲ್ಲಮ್ಮ. ಈಗ ನೋಡ್ತಾ ಇದ್ದೀರಲ್ಲ ರೇಣುಕಾ ಎಲ್ಲಮ್ಮ, ಅದರಲ್ಲಿ ಇದ್ದಾರಲ್ಲ ಕಪ್ಪಲೆ ಇನ್ನೊಬ್ರು ಎಲ್ಲಮ್ಮ, ಅವರೇ ಇದು. ಆ ಎಲ್ಲಮ್ಮ ಇವರು ರೇಣುಕಾದೇವಿ. ಇವರು ರೇಣುಕಾದೇವಿ, ಅವರು ಎಲ್ಲಮ್ಮ, ಕಪ್ಪೆಲ್ಲಮ್ಮ. ಇದಕ್ಕೆ ಹೋದರೆ
ಇದು ಹೊಡೆದಿದ್ದಾರೆ ಓಕೆ. ನಿಂಬೆಹಣ್ಣು ಕುಯ್ ಕೊಡಮ್ಮ. ನಿಂಬೆಹಣ್ಣು ಎತ್ಕೊಂಡು ಕೈಯೆಲ್ಲ ಇದಾಗೈತೆ. ಮಜ್ಜಿಕಾಯಿ ಒಂದು ರೌಂಡ್ ಹೀಗೆ ತೊಳೆದಾಯಿತು. ಈಗ ನಿಂಬೆ ಹಣ್ಣು ಹಚ್ಚಿ ತೊಳೆಯೋಣ. ನಿಂಬೆ ಹಣ್ಣು ಹಚ್ಚಿ ಸೊಪ್ಪು ಪಾಚಿ ನಿಂಬೆ ಹಣ್ಣು ಕ್ಲೀನ್ ಮಾಡಿದ್ದಾರೆ. ಇನ್ನೊಂದ್ಸಲ ಇದೆ ಆದರೆ ಸ್ವಲ್ಪ ಉಪ್ಪು ಹುಣಸೆ ಹಣ್ಣು ಹಾಕಿ ರುಚಿ ಇಲ್ಲ ಉಪ್ಪನ್ನು ಅದಂಗೆ ಅನಿಸಲ್ಲ. ಸ್ವಲ್ಪ ಉಪ್ಪು ಸ್ವಲ್ಪ ಉಪ್ಪಿದೆ ನಡಿ ಅಂತಾರಲ್ಲ ಹಾಗೆ ಅರೇಂಜ್ ಮಾಡೋಣ. ಇದನ್ನೆಲ್ಲ ರೆಡಿ ಮಾಡೋಣ. ಹೇರುಗಣ್ಣ ಇಟ್ಟಿಡೋಣ. ಹೇರು ಕೂರ್ಸೋಣ. ಹೇರುಗಳು ಇನ್ನೂ ಒರೆಸ್ಬೇಕು. ಇನ್ನೂ ಒರೆಸಿಲ್ಲ, ಸದ್ಯಕ್ಕಿಡೋಣ. ಈಗ ಹೀಗೆ ಲಕ್ಷ್ಮೀನ ಇಲ್ಲಿ ಕೂರಿಸ್ಬೇಕು. ತೆಗೆದ್ಮೇಲೆ ಎಲ್ಲ ಕ್ಲೀನ್ ಮಾಡ್ತೀನಿ. ಎಲ್ಲ ಹಾಕೋಣ. ಇದಕ್ಕೊಂದು ಬಟ್ಟೆ ಸುತ್ತಬೇಕು. ಬಟ್ಟೆಗಳೆಲ್ಲ ಸಿಕ್ಕಿದೆ. ನಮ್ಮ ದೊಡ್ಡ ಇಲ್ಲಿ ಇದು ನಮ್ಮ ದೊಡ್ಡ ನಮ್ಮ ಕೂರಿಸೋದು. ಆಮೇಲೆ ಈಗ ಇಟ್ಕೊಂಡು ಎಲ್ಲ ಹಾಕೊಳ್ಳೋಣ. ಈಗ ಸದ್ಯಕ್ಕೆ ಹೀಗೆ ಇರಲಿ. ಇದಕ್ಕೆ ಬಟ್ಟೆ ಸುತ್ತೋಣ. ಬಟ್ಟೆನ ಬ್ಲೌಸ್ ಪೀಸ್ ಇಲ್ಲಿ ಬ್ಲೌಸ್ ಪೀಸ್ ಇದರಲ್ಲಿ ತಗೊಂಡು ಬ್ಲೌಸ್ ಪೀಸ್ ಸುತ್ತೋಣ. ಶುಭ ಹಾರೈಸುತ್ತಾನೆ ಕೇಳೋಣ.
ಓಕೆ ಡನ್. ಈಗ ಒಳಗಡೆ ಎಲ್ಲ ಪ್ಯಾಕ್ ಮಾಡೋಣ. ಮುರಿದ್ರೆ ಮುರಿದಾಗಿರೋ ಬೇಡ ಕುಂಕುಮ ಹಚ್ಚಿ ಇದನ್ನು ಸಿಗಲು ಹಾಕಿ ಇಷ್ಟ ಆಯಿತು. ರೈಸ್ ತೋರಿಸ್ತೀನಿ ಹೆಂಗೆ ಮಾಡಿದ್ದೀನಿ ಅಂತ ನೋಡಿ. ಮಾಡಿದ್ದೀನಿ, ಇನ್ನೂ ಸ್ವಲ್ಪ ಮಾಡಬೇಕು, ಇನ್ನೊಂದು ಸ್ವಲ್ಪ ಇದೆ, ಮಾಡ್ತೀನಿ. ಮಾಡಿಬಿಟ್ಟು ಆಮೇಲೆ ಟಿಫನ್ ತಿಂತೀನಿ. ನಂದಿನ್ನೂ ಟಿಫನ್ ಆಗಿಲ್ಲ, ಆಮೇಲೆ ಟಿಫನ್ ತಿಂತೀನಿ. ಓಕೆ, ಅಟ್ ಲಾಸ್ಟ್ ಫೈನಲಿ ಮುಗೀತು. ಇಷ್ಟು ಕ್ಲೀನ್ ಆಯಿತು. ಇನ್ನೂ ದೇವಸ್ಥಾನಗಳನ್ನಂತೂ ಜೋಡಿಸ್ಬೇಕು ಅಷ್ಟೇ. ಆಯಿತು, ಇಷ್ಟು ಕ್ಲೀನ್ ಮಾಡಿದ್ದೀನಿ. ವರ್ಷ ಎಲ್ಲ ತಯಾರಿ ನಡೀತಾ ಇದೆ. ಅಲ್ಲೇ ಇರ್ತೀನಿ ನೋಡಿ. ನಾನು ಇನ್ನೊಂದು ಎಷ್ಟಿದೆ ಅದು ನಮ್ಮ ಅಜ್ಜಿ ಕುಣಿಸ್ತಾ ಇದೆ. ಇದು ನಾನು ಕುಣಿಸಿರೋದು ಎರಡೇ. ಇದು ನಮ್ಮ ಅಜ್ಜಿ ಜಾಸ್ತಿ ಕುಣಿಸಿದ್ದೆ. ನಾನು ಆಟ ಆಡ್ತಿದ್ದಾನೆ ನೋಡಿ ಒಂದು ಚಿಂಟು. ಈಗ ಇದನ್ನೆಲ್ಲ ಬಕೆಟ್ ಒಳಗಡೆ ಹಾಕ್ಬಿಟ್ಟು ದೇವ್ರ ಮನೆ ಒಳಗೆ ತಗೊಂಡು ಹೋಗಿ ಬಿಡ್ತೀನಿ. ಆಮೇಲಿಂದ ದೇವ್ರ ಮನೆಗೆ ಹೋಗಿ ಸೀರೆಗೆ ಉಡಿಸ್ಬೇಕಾದ್ರೆ ವಿಡಿಯೋ ಮಾಡ್ತೀನಿ.